ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026 ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗಿದೆ. ಆಲ್ರೆಡಿ ಅವರಿಗೆ ಗುರುಬಲ ಅನುಕೂಲ ಇದೆ. ಆಲ್ರೆಡಿ ಈಗ ಗುರುಬಲ ಮುಂದೆ ಅವರಿಗೆ ಚೇಂಜ್ ಆಗುತ್ತೆ, ಅಂದರೆ ಬದಲಾವಣೆ ಆಗುತ್ತೆ. ಇಲ್ಲಿ ಗುರುವನ್ನೇ ನಾವು ನೋಡ್ತೀವಿ. ಯಾಕೆ ಅಂತಂದರೆ ಗುರು ಪಾಸಿಟಿವ್ ಆಗಿರ್ತಕ್ಕಂಥವನು, ಪುಣ್ಯದ ಫಲ ಕೊಡ್ತಕ್ಕಂಥವನು. ಹಾಗಾಗಿ ಗುರು ಅವ್ರ ಗೌರವಂ, ಗುರುಂ ಕಾಂಚನ ಸನ್ನಿಭಂ, ಬುದ್ಧಿಭೂತಂ ತ್ರಿಲೋಕೇಶಂ ಅಂತ ಹೇಳ್ತೀವಿ. ಹಾಗೆ ಗುರುವಿನ ಅನುಗ್ರಹ ನಮಗಿದ್ರೆ 3 ಲೋಕದಲ್ಲಿ ನಮ್ಮ ಹೆಸರು ಬರುತ್ತೆ ಅಂತ ಹೇಳ್ತಾರೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಆನಂದ ಗುರುವಿನ ಅನುಗ್ರಹ ಇದ್ರೆ ಬುದ್ಧಿ ಚುರುಕಾಗ್ತದೆ. ಮತ್ತೆ ಆನಂತರದಲ್ಲಿ ನಮಗೆ ಗುರು ಕಾಂಚನ ಸನ್ನಿಭಂ, ಹಣಕಾಸಿನ ಅನುಕೂಲ ಆಗ್ತದೆ. ಆ ರೀತಿಯಾಗಿ ಗುರುವ್ರ ಗೌರವಂ, ಸಮಾಜದಲ್ಲಿ ಸ್ಥಾನಮಾನ ಇದೆಲ್ಲೂ ಕೂಡ ಗುರುವಿನ ಅನುಗ್ರಹ ನಮಗೆ ಸಿಗಬೇಕು. ಗುರುಬಲ ಅಂತ ನಾವು ಹೇಳ್ತೀವಿ. ಹಾಗೆ ಗುರುಬಲ ಇದೆ ಈ ಒಂದು ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೆ ಗುರುಬಲ ಇದ್ದಾಗ ಏನಾಗುತ್ತೆ? ಕುಂಭ ಅಂದರೇನು? ಜ್ಞಾನದ ಭಂಡಾರ ಅಂತ ಹೇಳ್ಬೋದು. ಯಾವುದೇ ಒಂದು ಭಂಡಾರ, ಯಾವುದೇ ಒಂದು ತುಂಬಿದ ಕೊಡ ಅಂತ ಹೇಳ್ಬೋದು. ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ತನು ಮನ ಧನ ಯಾವ್ದಾರು ಆಗಿರ್ಬೋದು. ಒಳ್ಳೆ ತುಂಬಿದ ಮನಸ್ಸವರು, ಆತ್ಮತೃಪ್ತಿಯಿಂದ ಮಾತಾಡ್ತಕ್ಕಂಥವ್ರು, ಒಳ್ಳೆ ಮನಸ್ಸಿಂದ ಮಾತಾಡ್ತಕ್ಕಂಥವ್ರು, ತುಂಬು ಹೃದಯ, ಹಾಗೆ ತುಂಬ ಜ್ಞಾನ ಇರ್ತಕ್ಕಂಥವ್ರು, ಹಾಗೆ ತುಂಬಿದ ಬಿಂದಿಗೆ, ಅದನ್ನು ನಾವು ಏನು ಹೇಳ್ತೀವಿ? ಕುಂಭ. ಹಾಗಾಗಿ ಇಂಥ ಕುಂಭರಾಶಿಗೆ ಗುರುದೃಷ್ಟಿ ಇದೆ. ಗುರು ಪಶ್ಚಿಮದಲ್ಲಿದ್ದಾನೆ, ತುಂಬ ಒಳ್ಳೆ ಫಲವನ್ನು ಕೊಡ್ತಾನೆ. ಹಾಗಾಗಿ ಇವರಿಗೆ ಒಳ್ಳೆಯ ಒಂದು ಯೋಗ ಇದೆ, ಎಲ್ಲ ರೀತಿಯಲ್ಲೂ ಯೋಗ ಇದೆ. ಆವಾಗ ಮುಂಚೆ ಈಗ ಎಲ್ಲ ಒಳ್ಳೇದಾಗತ್ತೆ. ಈಗ ಗುರುಬಲ ಹೊರಟೋದ ಮೇಲೆ ಏನಾಗುತ್ತೆ? ಅವರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗುತ್ತೆ. ಇವೆಲ್ಲವೂ ಕೂಡ ಅನುಕೂಲ ಇದ್ದು ಯಾವಾಗ? ಈಗ ಇದು ಮುಂಚೆ ಅನುಕೂಲ ಆಯಿತು, ಯುಗಾದಿ ಹಬ್ಬದಕ್ಕಿಂತ ಮುಂಚೆ ತುಂಬ ಅನುಕೂಲ ಆಯಿತು. ಯುಗಾದಿ ಆದಮೇಲೆ 2 ತಿಂಗಳಿಗೆ ಅವರಿಗೆ ಹೊರಟೋಗ್ತದೆ. ಏನಾಗುತ್ತೆ? ಅವರಿಗೆ ಗುರುಬಲ ಹೋಗ್ತದೆ. ಗುರು ಹೋದಾಗ 6ನೇ ಮನೆ ಗುರು ಹೋಗ್ತಾನೆ. ಷಷ್ಠ ಸ್ಥಾನ ಗುರು ಉಚ್ಚ ಆಗಿಬಿಡ್ತಾನೆ. ಉಚ್ಚಾಗಿ ವ್ಯಯಸ್ಥಾನ ನೋಡ್ತಾನೆ. ಆಗ ಖರ್ಚು ಕಂಟ್ರೋಲ್ ಆಗ್ತದೆ. ನಿಮಗೆ ಖರ್ಚು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸಾಲ ಮಾಡ್ತೀರಾ, ಖರ್ಚು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಇವತ್ತು 2ನೇ ಮನೆಯಲ್ಲಿ 7.5 ನಡೀತಾ ಇದೆ, 7ವರೆ ಶನಿ ನಡೀತಾ ಇದೆ. ಅದು ಇನ್ನೂ 1.5 ವರ್ಷಗಳ ಕಾಲ, ಸುಮಾರು ಅಪ್ರಾಕ್ಸಿಮೇಟ್ 1.5 ವರ್ಷಗಳ ಕಾಲ ಈ ಕುಂಭರಾಶಿಯವರಿಗೆ 7ವರೆ ಶನಿ ಇರುತ್ತೆ. ಹಾಗಾಗಿ 7ವರೆ ಶನಿ ಪ್ರಭಾವದಿಂದ ನಮಗೆ ಸಾಕಷ್ಟು ತೊಂದರೆಯನ್ನು ಒಂದು ಅನುಭವಿಸಿದ್ದೀರಿ. ಮುಂಚೆ ಕಷ್ಟ ಅನುಭವಿಸಿದ್ದೀರಿ, ತೊಂದರೆ ಅನುಭವಿಸಿದ್ದೀರಿ, ನಷ್ಟ ಅನುಭವಿಸಿದ್ದೀರಿ. ಕೆಲವು ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಕೂಡ ತಾವು ಅನುಭವಿಸಿದ್ದೀರಿ ತಮ್ಮ ಕುಟುಂಬದಲ್ಲಿ. ಅದೆಲ್ಲವೂ ಕೂಡ ಈಗ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗಿದೆ. ಈಗ ಕೆಲವು ಸಮಸ್ಯೆ ಕ್ಲಿಯರ್ ಆಗಿದೆ, ಕೆಲವು ಸಾಲ ಕ್ಲಿಯರ್ ಆಗಿದೆ, ಕೆಲವು ಕಮಿಟ್ಮೆಂಟ್ ಕ್ಲಿಯರ್ ಆಗಿದೆ, ಕೆಲವು ಆಸ್ತಿ ವಿಚಾರದ ಸಮಸ್ಯೆ ಬಗೆಹರಿಯೋ ಥರ ಇದೆ, ಅಥವಾ ಬಗೆಹರಿದಿರುವಂಥ ಯೋಗಗಳು ಈಗ ಕಂಡು ಬರ್ತಾ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಅನುಕೂಲ ಅಂತ ನಾವು ಹೇಳ್ತೀವಿ. ಶನಿ ಏನು ಮಾಡ್ತಾನೆ? 2ನೇ ಭಾವದಲ್ಲಿ ಕೂತ್ಕೊಂಡು, ಶನಿ ಧನಸ್ಥಾನದಲ್ಲಿರೋದ್ರಿಂದ ಬರೋ ದುಡ್ಡು ಬರಕ್ಕೆ ಬಿಡಲ್ಲ, ಹೋಗೋ ದುಡ್ಡು ಹೋಗಕ್ಕೆ ಬಿಡಲ್ಲ. ಕಮಿಟ್ಮೆಂಟ್ ಯಾವುದು ಮುಟ್ಟಕ್ಕಾಗೋದಿಲ್ಲ. ನೀವು ಯಾವುದೇ ಒಂದು ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಗೋಲ್ ಇಟ್ಕೊಂಡು ಹೋಗ್ತಾ ಇರ್ತೀವಿ, ಅದು ರೀಚ್ ಆಗ್ತಾ ಇಲ್ಲ. ಒಂದು ಟೈಮ್ ಟು ಟೈಮ್ ನಾವು ಯಾವುದೇ ಒಂದು ಮಾಡೋಕ್ಕೆ ಸರಿ ಆಗ್ತಾ ಇಲ್ಲ. ಅದು ಅಡಚಣೆ ಆಗ್ತಾ ಇದೆ. ಯಾಕೆ? ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಶನಿ ಭಗವಂತನು ಆ ರೀತಿ ಮಾಡಿದೆ. ಮತ್ತು ರಾಹು ಲಗ್ನದಲ್ಲಿದ್ದಾನೆ. ಲಗ್ನ ಅಂದ್ರೆ ರಾಶಿ, ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ರಾಹು ಏನು ಮಾಡ್ತಾನೆ ಅಂದರೆ, ರಾಹು ರಾಶಿಯಲ್ಲಿರೋದ್ರಿಂದ ರಾಹು ತಲೆ, ಕೇತು ಬಾಲ ಅಂತ ಹೇಳ್ತೀವಿ. ಹಾಗಾಗಿ ತಲೆಯಲ್ಲಿ ಏನೋ ಯೋಚನೆಗಳು ಬರುತ್ತೆ, ಏನೋ ಚಿಂತನೆಗಳು ಬರ್ತದೆ, ಎಲ್ಲ ನೆಗೆಟಿವ್ ಥಾಟ್ಸ್ಗಳು ಬರುತ್ತೆ, ನೆಗೆಟಿವ್ ಥಿಂಕಿಂಗ್ಗಳು ಬರುತ್ತೆ, ಎಲ್ಲ ಬೇಡದೇ ಇರೋ ವಿಚಾರಗಳು ತಲೆಗೆ ಬರುತ್ತೆ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಟೆನ್ಷನ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಮನಸ್ತಾಪ, ಜನರ ಜೊತೆ ಬಂಧು ವಿರೋಧ, ನೆಂಟರ ಜೊತೆ, ಬಂಧುಗಳ ಜೊತೆ, ಸ್ನೇಹಿತರ ಜೊತೆ ಸ್ವಲ್ಪ ಅಸಮಾಧಾನ, ಅತೃಪ್ತಿ, ಕಿರಿಕಿರಿ ಆಗ್ತಾ ಇದೆ. ನಿಮಗೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ. ದುಡ್ಡು ಎಷ್ಟಿದ್ರೂ ಖಾಲಿ ಆಗ್ತದೆ, ಎಲ್ರಿಗೂ ಆಗ್ತದೆ. ದುಡ್ಡು ಎಷ್ಟಿದ್ರೂ ಖಾಲಿ ಮಾಡ್ಬೋದು, ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಅವಶ್ಯಕತೆಗೆ ನಾವು ಬೇಕಾದಕ್ಕೆ ಕೆಲಸ ಇರಲ್ಲ, ಹಂಗಾಗುತ್ತೆ. ಅವಶ್ಯಕತೆಗೆ ಪ್ರತಿಯೊಬ್ಬರಿಗೂ ಬೇಕು. ಇವತ್ತು ಕೆಲಸ ಇಲ್ಲ ಅಂದರೂ ಕೂಡ ಊಟ ತಿಂಡಿ ಬಟ್ಟೆ ಬೇಕೇ ಬೇಕು. 1 ತಿಂಗಳ ಕೆಲಸನೇ ಇರಲ್ಲ ಒಬ್ಬ ವ್ಯಕ್ತಿಗೆ. ಆ ಜೀವನ ನಿರ್ವಹಣೆ ಮಾಡಬೇಕು, ಮಾಡಲೇಬೇಕಾಗತ್ತೆ. ನಾವು ನಮ್ಮ ಜೀವನದ ಒಂದು ಅಂಗ ನಮಗೆ ಕೆಲಸ ಉದ್ಯೋಗದಲ್ಲಿ ನಮಗೆ ಏನೆಲ್ಲ ಅನುಕೂಲ ಆಗುತ್ತೆ ಅದು ನಮ್ಮ ಕುಟುಂಬಕ್ಕಾಗತ್ತೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರ್ಬೋದು. ಹಾಗಾಗಿ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಅಡಚಣೆ, ಪ್ರಮೋಷನ್ ಸಿಕ್ಕಿಲ್ಲ ಅಂತ ಆಗೋದು, ಆಮೇಲೆ ಸಿಕ್ಕಿದ್ರೂ ಕೂಡ ನಿಮಗೆ ಅದರಲ್ಲಿ ಸಂಬಳ ಜಾಸ್ತಿ ಇರಲ್ಲ, ಕೆಲಸ ಜಾಸ್ತಿ ಆಗುತ್ತೆ, ಮತ್ತು ಕೆಲವೊಂದಷ್ಟು ನಿಮ್ಮ ಮಾತು ಕೇಳಲ್ಲ, ನೀವು ಹೇಳ್ದು ಎಲ್ರಿಗೂ ಸರಿ ಕಳಿಸಲ್ಲ, ಇವೆಲ್ಲ ಆಗ್ತಾ ಇದೆ. ಆದರೂ ಕೂಡ ನೀವು ತಾಳ್ಮೆಯಿಂದ ಇರಿ. ನಿಮಗೆ ಆರೋಗ್ಯದ ತೊಂದರೆ ಇದೆ, ವಾಯು ಸಂಬಂಧ ತೊಂದರೆ ಇದೆ. ವಾಯು ಅಂದರೆ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು. ಆ ನಂತರದಲ್ಲಿ ನಿಮಗೆ ಇನ್ನೊಂದು ಉಸಿರಾಟದ ತೊಂದರೆ ಇರಬಹುದು. ಇನ್ನೊಂದು ಏನಂತಂದರೆ ಜಾಯಿಂಟ್ ಪೇನು, ಕತ್ತು ಪೇನ್ ಇರುತ್ತೆ. ಕತ್ತು ಪೇನು, ತಲೆ ಪೇನು, ಬೆನ್ನು, ಸೊಂಟ, ಜಾಯಿಂಟು, ಪಾದ, ಇವೆಲ್ಲ ನೋವು ಬರುವಂಥ ಸಾಧ್ಯತೆ ಇದೆ. ಅದು ತಾತ್ಕಾಲಿಕವಾಗಿ ತಾನಾಗಿ ಹೋಗ್ತದೆ.
ಅದು ಗ್ರಹ ಸಂಚಾರ ಸರಿ ಇಲ್ಲ, ಈ ಥರ ಆಗ್ತದೆ. ಗ್ರಹ ಸಂಚಾರ ಸರಿ ಆದಮೇಲೆ ಎಲ್ಲ ಸರಿ ಆಗ್ತದೆ. ಆದರೂ ಕೂಡ ತಾವು ಅದನ್ನು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅದನ್ನು ಕೂಡ ತಾವು ಜವಾಬ್ದಾರಿಯಿಂದ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗಂತ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ. ಮಕ್ಕಳು ವಿದ್ಯಾವಂತರು, ಪ್ರಜ್ಞಾವಂತರು, ಜ್ಞಾನವಂತರಾಗ್ತಾರೆ. ಒಳ್ಳೆಯ ವಿದ್ಯಾವಂತರಾಗಿ ಮಕ್ಕಳ ಮುಂದೆ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಅವರು ರೂಪಿಸ್ಕೋತಾರೆ. ನೀವು ಸಹಾಯ ಮಾಡಬೇಕು, ನೀವು ಪ್ರಯತ್ನ ಮಾಡಬೇಕು. ಅವ್ರು ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದು ನಿಮ್ಮನ್ನು ಚೆನ್ನಾಗಿ, ಅವ್ರ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ಗೌರವದಿಂದ ಅವ್ರು ನೋಡ್ತಾರೆ. ಈ ಕುಂಭರಾಶಿಗೆ ಧನಲಾಭಾಧಿಪತಿ ಗುರು, ಅವನು ಚೆನ್ನಾಗಿದ್ರೆ ಆಯ್ತು ಅಷ್ಟೇ. ಗುರು ಚೆನ್ನಾಗಿರಬೇಕು, ಗುರು ಆರಾಧನೆ ಮಾಡಬೇಕು, ತಂದೆ ತಾಯಿ ಆರಾಧನೆ ಮಾಡಬೇಕು, ತಂದೆ ತಾಯಿ ಪೂಜೆ ಮಾಡಬೇಕು, ತಂದೆ ತಾಯಿ ಆಶೀರ್ವಾದ ಪಡಿಬೇಕು. ಹಿರಿಯರ ಆಶೀರ್ವಾದ ಈ ಕುಂಭರಾಶಿ ಎಷ್ಟು ಪಡಿತಾರೋ ಅಷ್ಟು ಅವರಿಗೆ ಯಶಸ್ಸು ಸಿಗತ್ತೆ. ಎಷ್ಟು ಹಿರಿಯರ ಆಶೀರ್ವಾದ, ಗುರು ಆಶೀರ್ವಾದ, ದಾನ ಧರ್ಮ, ಕರ್ಮ, ಪೂಜೆ, ಪುಣ್ಯ ಅಂತ ನಾವು ಯೋಚನೆ ಮಾಡ್ತೀವೋ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ಕಾರಣ ದ್ವಿತೀಯಾಧಿಪತಿ ಲಾಭಾಧಿಪತಿ ಗುರು. ಹಾಗಾಗಿ ಗುರು ಗೌರವಂ, ಎಲ್ಲಿ ನೀವು ಗುರು ಗುರುಗಳಿಗೆ ಕೊಡ್ತೀರೋ ನಿಮಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ. ಎಲ್ಲಿ ತಂದೆ ತಾಯಿಗಳಿಗೆ ಗೌರವ ಕೊಡ್ತೀರೋ ಅಲ್ಲಿ ಸಮಾಜದಲ್ಲಿ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನ, ಗೌರವದಲ್ಲಿ ಸಮಾಜ, ಜನ ನಿಮ್ಮನ್ನು ಇಡ್ತಾರೆ. ಹೀಗಾಗಿ ಅಂತ ಎಲ್ಲಿ ನೀವು ಇಲ್ಲೇನು ಮಾಡ್ತೀರೋ ಅದು ಅಲ್ಲಿ ಸಿಗ್ತದೆ, ನಿಮಗೆ ಜನರ ಮಧ್ಯದಲ್ಲಿ ಸಿಗ್ತದೆ. ಇಲ್ಲಿ ತಂದೆ ತಾಯಿಗೆ ನೀವು ನಮಸ್ಕಾರ ಮಾಡಿ ಹೋದರೆ ನಿಮ್ಮನ್ನು ಒಳ್ಳೆ ವೇದಿಕೆ ಮೇಲೆ ಕೂರಿಸಿ ನಿಮ್ಮ ಸನ್ಮಾನ ಮಾಡ್ತಾರೆ. ಹೀಗೆ ಗುರುವಿನ ಆಶೀರ್ವಾದ ತುಂಬ ಅವಶ್ಯಕತೆ ಇದೆ. ಅದನ್ನು ಮಾಡಿ ನೀವು ಜ್ಞಾನದ ಭಂಡಾರ, ಒಂದು ಭಂಡಾರ ತುಂಬ ಯೋಚನೆಯನ್ನು ನಾವು ಮಾಡೋ ಹಾಗಿಲ್ಲ. ಅಷ್ಟು ಒಳ್ಳೆಯ ಒಂದು ಮನಸ್ಸು, ಯೋಚನೆ, ಚಿಂತನೆ, ಒಂದು ಧನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿಗಳು ತಾವಾಗಿದ್ದೀರಿ. ಆದರೂ ಕೂಡ ನಿಮಗೆ ಋಣಾತ್ಮಕವಾಗಿರ್ತಕ್ಕಂಥ ಯೋಚನೆಗಳು, ಚಿಂತನೆಗಳು ಬರೋದಕ್ಕೆ ಅಲ್ಲಿ ಆ ರಾಶಿಯಲ್ಲಿ ರಾಹುವಿನ ಪ್ರಭಾವ ಇದೆ. ಹಾಗಾಗಿ ನೀವು ಆದಷ್ಟು ನೀವು ಒಳ್ಳೆಯ ಯೋಚನೆಯನ್ನು ಮಾಡ್ತಾ ಇದ್ದೀರಾ, ಒಳ್ಳೆಯದಾಗತ್ತೆ. ಹಾಗಂತ ನಿಮ್ಮಲ್ಲಿ ಏನಾಗೋದಿಲ್ಲ, ಎಲ್ಲದೂ ಆಗ್ತದೆ. ಮನೆಯಲ್ಲಿ ಮದುವೆ ಮಾಡುವಂಥ ಯೋಗ, ಕೆಲಸ ಚೇಂಜ್ ಮಾಡೋದ್ರ ಒಳ್ಳೆ ಪ್ರೊಫೆಷನ್ ಸಿಗೋದು, ಎಲ್ಲ ಯೋಗಗಳಿರ್ತದೆ. ಆ ಯೋಗ ಕೆಲಸ ಮಾಡ್ತಾ ಇಲ್ಲ. ಕಾರಣ ಕರ್ಮಕ್ಕೆ ಸಂಬಂಧಪಟ್ಟಂತೆ ಶನಿಯು ಫಲ ಕೊಡ್ತಾ ಇದ್ದಾನೆ. ಗುರು ಅನುಗ್ರಹ ಇದ್ರೂ ಕೂಡ ನಿಮಗೆ ಅಷ್ಟು ಪ್ರಯೋಜನ ಆಗ್ತಾ ಇಲ್ಲ, ಅದರ ಕಂಟ್ರೋಲ್ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಅನುಕೂಲ ಇರುತ್ತೆ. ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಅನುಕೂಲ ಅಂತಂದರೆ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಮತ್ತಲ್ಲದೆ ಕೃಷಿಕರಿಗೆ ಅನುಕೂಲ, ವಿಶೇಷವಾಗಿ ಕೃಷಿಕರಿಗೆ ಅನುಕೂಲ ಇದೆ. ಈ ಒಂದು ಕುಂಭರಾಶಿಯವರಿಗೆ ಕೃಷಿಗೆ ಅನುಕೂಲ ಇದೆ. ಮತ್ತು ಲೇವಾಲೆ ವ್ಯವಹಾರ ಮಾಡ್ತಕ್ಕಂಥ ಬ್ಯಾಂಕಿಂಗ್, ಹಣಕಾಸಿನ ವ್ಯವಹಾರ ಮಾಡೋರಿಗೆ ಅನುಕೂಲ ಇದೆ. ಮತ್ತು ಇನ್ನೊಂದು ಶನಿ 2ರಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಸ್ಲೋ ಇರುತ್ತೆ ಅಂತ, ಹಣಕಾಸು ವಿಚಾರ ಸ್ವಲ್ಪ ಸ್ಲೋ ಇರುತ್ತೆ. ಮಾತುಮತಿ ವಿಚಾರ ಅಲ್ಲ, ಸ್ವಲ್ಪ ಸ್ಲೋ ಇರುತ್ತೆ. ಎಲ್ಲ ಸ್ವಲ್ಪ ಸ್ಲೋ ಇರ್ತದೆ, ಅದೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಮತ್ತು ಕಲಾವಿದರಿಗೆ, ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆಲ್ಲ ಅನುಕೂಲ ಇದೆ. ಇನ್ನು ಯಾವುದ್ರಲ್ಲಿ ಇರಲ್ಲ ಅಂದರೆ ರಿಯಲ್ ಎಸ್ಟೇಟ್ ಮಾಡೋರಿಗೆ, ಈ ಕುಂಭರಾಶಿಯವರು ರಿಯಲ್ ಎಸ್ಟೇಟ್ ಮಾಡಿದ್ರೆ ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಅನಾನುಕೂಲ ಇದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಸ್ವಲ್ಪ ಅನಾನುಕೂಲ ಇದೆ. ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಅಲ್ಲಿ ಸ್ವಲ್ಪ ಅನಾನುಕೂಲ ಇದೆ. ಎಲ್ಲಿ ದೊಡ್ಡದಾಗಿ ಸಮಾಜ ಸೇವೆ ಮಾಡೋಕೆ ನಾವು ಹೋಗ್ತೀವಿ ಅಲ್ಲಿ ಸ್ವಲ್ಪ ಅನಾನುಕೂಲ ಇದೆ. ಮತ್ತು ನೀವು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ, ಸಮುದ್ರ ಸ್ನಾನ ಮಾಡುವಂಥದ್ದು, ನದಿ ಸ್ನಾನ ಮಾಡುವಂಥದ್ದು, ದೇವರ ದರ್ಶನ ಮಾಡ್ತಕ್ಕಂಥದ್ದು, ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ದೇವರ ದರ್ಶನ ಮಾಡುವಂತಹ ಯೋಗ ಕೂಡ ನಿಮಗಿರುತ್ತೆ. ಅದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಏನು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಆದರೂ ಕೂಡ ನೀವು ಚಿಂತೆಯನ್ನು ಬಿಡೋ ಹಾಗಿಲ್ಲ, ಯೋಚನೆ ಮಾಡ್ಕೊಂಡು ಹೋಗಬೇಕು. ದೈವಾನುಗ್ರಹದಲ್ಲೂ ಪ್ರಾಪ್ತಿಯಾಗತ್ತೆ. ಒಂದು ವೇಳೆ ನಿಮಗೆ ತೊಂದರೆ, ಕಷ್ಟ, ಕಾರ್ಪಣ್ಯ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ಸಿಂಧೂರದಿಂದ ಅರ್ಚನೆಯನ್ನು ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲವೂ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.